ಧನುರ್ರಾಶಿ ಮನೆಯಲ್ಲಿ ಹಲವಾರು ಜನಕ್ಕೆ ಹಲವಾರು ರೀತಿಯ ಸಮಸ್ಯೆಗಳಿರುತ್ತೆ. ಆದರೆ ಧನುರಾಶಿಯವರು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಜಗಳವನ್ನು ಮಾಡಿಕೊಳ್ಬೇಡಿ ಅನ್ನುವಂತಹ ಅರ್ಥ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಬಹಳ ಶಾಂತವಾಗಿರ್ತೀರಿ. ಮನೆಯಲ್ಲಿದ್ದಾಗಲೇ ಏನೋ ಒಂದು ರೀತಿಯ ಉಗ್ರ ಕೋಪ, ಆ ಕೋಪವನ್ನು ದೂರ ಮಾಡಿ ಮನಃಶಾಂತಿಯನ್ನು ಇಟ್ಟುಕೊಳ್ಬೇಕಾದಂಥದ್ದು ತುಂಬ ತುಂಬ ಅಗತ್ಯ ಇರತಕ್ಕಂಥದ್ದು. ಮನಸ್ಸಿನಲ್ಲಿ ತುಂಬ ಭಯ ಕಾಡುವಂತಹ ದಿವಸ ಇದು. ಯಾವುದೇ ವಿಚಾರಕ್ಕೆ ಭಯವನ್ನು ಮಾಡಿಕೊಳ್ಬೇಡಿ. ಭಯದಿಂದ ಏನೂ ಸಾಧನೆಯನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದಾಗುತ್ತೆ. ಬೇರೆಯವರ ಸಲಹೆಯನ್ನು ಸ್ವೀಕಾರ ಮಾಡಬೇಕು. ಪ್ರೇಮಿಗಳಿಗೆ ಆಘಾತವಾಗ್ತಕ್ಕಂತಹ ದಿವಸ. ಕಾಲಭೈರವನನ್ನು ವಿಶೇಷವಾಗಿ ಪೂಜೆ ಮಾಡಿ. ಕಾಲಭೈರವ ಅಷ್ಟಕ ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ಪಠನ ಮಾಡಿ, ಇಲ್ಲ ಶ್ರವಣ ಮಾಡಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣತಕ್ಕಂತಹ ದಿವಸ ಇದಾಗಿದೆ. ಶೀತ, ತಲೆನೋವು ಅಥವಾ ಜ್ವರಕ್ಕೆ ಸಂಬಂಧಪಟ್ಟಂತಹ ಶಾರೀರಿಕ ಕಂಟಕ ಅಥವಾ ರೋಗ ನಿಮಗೆ ತೊಂದರೆಯನ್ನು ಮಾಡಬಹುದು ಅಂತಕ್ಕಂತಹ ಅರ್ಥ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಹೆಚ್ಚು ಗಮನವನ್ನು ಹರಿಸಿದರೆ ಬಹಳ ಒಳ್ಳೆಯದಾಗಿರತಕ್ಕಂತಹದ್ದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ಉತ್ತಮವಾಗಿ ತೊಡಗಿಸ್ಕೊಳ್ಳಿ. ಜೊತೆಗೆ ಕೆಲಸದ ಒತ್ತಡಗಳನ್ನು ಬೇರೆಯವರ ಮೇಲೆ ಹಾಕಬೇಡಿ ಅಂತಕ್ಕಂಥದ್ದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಎಷ್ಟರ ಮಟ್ಟಿಗೆ ಜನಸ್ಪಂದನೆಯನ್ನು ಮಾಡ್ತೀರೋ ಅಷ್ಟೇ ಅನುಕೂಲ, ಅಷ್ಟೇ ಪ್ರಚಾರ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಯಜ್ಞೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಹೊಸ ಒಪ್ಪಂದಗಳನ್ನು ಮುಂದೂಡಿಕೆ ಮಾಡಿದರೆ ಬಹಳ ಒಳ್ಳೆಯದು. ಇವತ್ತು ಯಾವುದೇ ರೀತಿಯ ಒಪ್ಪಂದಕ್ಕೆ ಸಹಿ ಹಾಕುವಂಥದ್ದು ಅಥವಾ ಬೇರೆ ಇನ್ಯಾವುದಾದ್ರೂ ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಸಂಗಾತಿ, ಸ್ನೇಹಿತರು, ಬಂಧುಗಳು ಇವರೆಲ್ಲರಿಂದ ನಿಮ್ಮ ಕೆಲಸಕ್ಕೆ ಉತ್ತಮವಾದಂತಹ ಬೆಂಬಲ ಸಿಗ್ತಕ್ಕಂಥದ್ದಾಗತ್ತೆ. ಸಂಗಾತಿ, ಸ್ನೇಹಿತರು ಇವರು ಎಲ್ಲ ಕೆಲಸಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಕುಟುಂಬ ಸ್ನೇಹಿತರು, ಬಂಧುಗಳಿಂದ ನೀವು ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾವ ಕಾರಣಕ್ಕೂ ಕೂಡ ಅದು ನಿಮ್ಮ ಕೈ ಸೇರದೇ ಇರತಕ್ಕಂಥದ್ದು ನಿಮಗೆ ಅಲಭ್ಯ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಭೂಮಿ, ಆಭರಣ ಇತ್ಯಾದಿ ಖರೀದಿಗಳಿಂದ ಒಂದಷ್ಟು ಲಾಭ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಬಾಣಲಿಂಗವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರು ನಿಮ್ಮ ಬುದ್ಧಿವಂತಿಕೆ, ತತ್ವಸಿದ್ಧಾಂತ, ಚಿಂತನೆಗಳಿಂದ ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದಾಗತ್ತೆ. ಪ್ರಭಾವಶಾಲಿಗಳಾಗಿ ತಾತ್ಕಾಲಿಕವಾಗಿ ಮೆರೀತಕ್ಕಂತಹ ಅವಕಾಶಗಳು ನಿಮಗೆ ದೊರಕಿ ಬರ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳು ಗಣಿತದ ವಿಷಯದಲ್ಲಿ ಹೆಚ್ಚಿನ ಪರಿಶ್ರಮವನ್ನು ಅಥವಾ ಹೆಚ್ಚಿನ ಶಕ್ತಿಯನ್ನು ತೋರಿಸಬೇಕಾದಂತಹ ದಿವಸ ಇದಾಗಿರತಕ್ಕಂಥದ್ದು. ಅಗತ್ಯವಿದ್ದರೆ ಮಾತ್ರ ವಾಹನ ಚಾಲನೆಯನ್ನು ಮಾಡಿ. ತುಂಬ ಅನಿವಾರ್ಯ ಅಂತಕ್ಕಂಥದ್ದಿದ್ದರೆ ಮಾತ್ರ. ಆದರೆ ರಾತ್ರಿಯ ಪ್ರಯಾಣ ಖಂಡಿತವಾಗಿ ಬೇಡ ಅಂತ ಅರ್ಥ. ಪ್ರೇಮಿಗಳಿಗೆ ಬಹಳ ಉತ್ತಮವಾದಂತಹ ದಿವಸ ಇದು. ಅವಶ್ಯ ಇರತಕ್ಕಂತಹ ವಿದ್ಯಾರ್ಥಿಗಳು, ಅದರಲ್ಲೂ ಬಡ ವಿದ್ಯಾರ್ಥಿಗಳು ಕೈಲಾದ ಸಹಾಯವನ್ನು ಬೇರೆಯವರಿಗೆ ಮಾಡಿ ಅವರಿಂದ ನಗುಮುಖದ ಒಂದು ಸಂದೇಶ ನಿಮಗೆ ಸಿಕ್ತು ಅಂತಾದರೆ ಜೀವನದಲ್ಲಿ ನೀವು ಒಂದಷ್ಟು ಸಾಧನೆಯನ್ನು ಮಾಡಿದಾಗ ಆಗುತ್ತೆ ಅನ್ನುವಂತಹ ಅರ್ಥ. ಎಲ್ಲ ವಿಚಾರಕ್ಕೂ ಕೂಡ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.